ನಮಸ್ಕಾರ ವೀಕ್ಷಕರೇ. ನಮ್ಮ ದಿನನಿತ್ಯ ಜೀವನದಲ್ಲಿ ಏನಾದರೂ ತೊಂದರೆಗಳು ಅಥವಾ ಸೂಚನೆಗಳು ನಮಗೆ ಸರಿ ಹೋಗ್ತಾ ಇಲ್ಲ ಅಂತಂದ್ರೆ ಯಾರು ನಮಗೆ ಮಾಟ ಮಾಡಿಸಿದ್ದಾರೆ ಅನ್ನೋ ಒಂದಷ್ಟು ಕೆಲವೊಂದು ಸೂಚನೆಗಳು ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಮಾಟ ಮಾಡಿಸಿದ್ದಾರೆ ಅಂತ ಗೊತ್ತಾದ ನಂತರ ಆ ಮಾಟ ಮಾಡಿಸಿದವ್ರಿಗೆ ನಾವು ರಿವರ್ಸ್ ಆಗಿ ಏನಾದರೂ ಮಾಟ ಮಾಡಿಸ್ಬೋದಾ ಅಥವಾ ಆ ತೊಂದರೆಗಳಿಂದ ಹೇಗೆ ಮುಕ್ತಿ ಪಡ್ಕೋಬೇಕು, ಇವೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿದಂತೆ ಗಿರಿಧರ್ ಭಟ್ ಗುರುಗಳಿದ್ದಾರೆ, ಖ್ಯಾತ ಜ್ಯೋತಿಷಿಗಳು. ಮೊದಲಿಗೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ಗುರುಗಳೇ, ಈ ಮಾಟ ಮಾಡಿಸ್ತಾರೆ ಅಂತ ನಾವು ಕೇಳ್ತಿರಲ್ಲ ಗುರುಗಳೇ, ಅವರಿಗೆ ಬೇರೆಯವ್ರಿಗೆ ಮಾಟ ಮಾಡಿಸಿದ್ರೆ ಏನ್ ಸಿಗುತ್ತೆ, ಏನ್ ಲಾಭ, ಯಾಕೆ ಈ ರೀತಿಯಾದಂತ ಒಂದು ಮಾಟ ಮಂತ್ರ ಮಾಡಿಸೋದೆಲ್ಲ ಮಾಡ್ತಾರೆ ಜನಗಳು ಅಂತ? ನೋಡಿ, ಅವರ ಒಂದು ಮನಸ್ಥಿತಿ, ಅದು ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ವೈಯಕ್ತಿಕವಾದಂತಹ ದ್ವೇಷಕ್ಕೆ, ಶತ್ರುತ್ವಕ್ಕೆ, ಹಗೆತನಕ್ಕೆ, ಇನ್ನು ಕೆಲವೊಬ್ರು ಹೊಟ್ಟೆ ಕಿಚ್ಚಿಗೆ, ಎಲ್ಲ ರೀತಿಯಲ್ಲಿ ಮಾಟ ಮಂತ್ರ ತಂತ್ರ, ಇನ್ನೊಬ್ರು ಮನೆ ಹಾಳು ಮಾಡಬೇಕಂದ್ರೆ ಸಾವಿರಾರು ಆಲೋಚನೆಗಳಂತೆ. ಆ ರೀತಿ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಒಂದು ಒಳ್ಳೆ ಮನಸ್ಥಿತಿಯಿಂದ ಮನುಷ್ಯ ಸಹಜವಾಗಿ ಜೀವನ ಮಾಡ್ತಾ ಇದ್ರೆ ಇಂಥ ಕೃತ್ಯಕ್ಕೆ ಕೈ ಹಾಕೋದಿಲ್ಲ. ಆತ ಬರೀ ಒಬ್ಬರು ಬೆಳೆದ್ರು ಕೂಡ ಅವನಿಗೆ ಸಹಿಸ್ಲಿಕ್ಕಾಗಲ್ಲ, ಬೆಳಿಬಾರ್ದು ಅನ್ನೋ ಉದ್ದೇಶ. ಅವನೇನೋ ಎತ್ತರಕ್ಕೆ ಹೋಗ್ತಾ ಇದ್ದಾನೆ, ಅವ್ನಿಗೆ ಹೆಂಗಾರ ಮಾಡಿ ತುಳಿಬೇಕು. ಹಿಂದೆಗಡೆ ಯಾವುದಾದ್ರೂ ವೈಷಮ್ಯಗಳಿರ್ತವೆ, ವೈರಾಗ್ಯಗಳಿರ್ತವೆ, ದ್ವೇಷ ಅಸೂಹೆಗಳಿರ್ತವೆ. ಇದರಿಂದ ಇಂಥ ಕೃತ್ಯ ಮಾಟ ಮಂತ್ರ ತಂತ್ರ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾನೆ. ಸೊ ಇನ್ನೂ ಕೆಲವೊಂದು ಏನಾಗ್ಬಿಡುತ್ತಂದರೆ ಊಹೆ, ಅವನು ಇವನಿಗವನು ಅದೇ ರೀತಿಲೇ ಊಹೆ. ಏನೋ ಮಾಡಿಸ್ಬಿಟ್ಟಿದ್ದಾನೆ, ಅವ್ನಿಗೇನೋ ಮಾಡ್ಬೇಕಂತ ಹೇಳ್ಬಿಟ್ಟು ಇವನ ಮನಸ್ಥಿತಿಯಲ್ಲಿ ಒಂದು ಕಲ್ಪನೆ ಕಟ್ಕೊಂಡೆ ಅವನ ಮೇಲೆ ಮಾಡಿಸೋವಂಥ ಸಾಧ್ಯತೆಗಳಿರ್ತವೆ. ಈ ಪದೇ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಸಂದರ್ಭಗಳಲ್ಲಿ ಇಂಥ ಕೃತ್ಯಗಳನ್ನು ಮಾಡಿಕೊಂಡೇ ತಿರುಗಾಡ್ತಕ್ಕಂಥ ಒಂದು ಸಮುದಾಯನೇ ಕಾಣ್ಬೋದು. ಇವ್ರ ಕೆಲಸನೇ ಅದೇ. ಒಟ್ಟು ಇನ್ನೊಬ್ರು ಹಾಳು ಮಾಡೋದು ಅಥವಾ ಇನ್ನೊಬ್ರಿಗೆ ಏನಾದರೂ ತೊಂದರೆ ಮಾಡಿ ಅದನ್ನು ನೋಡಿ ಇವರು ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಒಂಥರ ಗೆದ್ದೆ ಅನ್ನೋವಂಥ, ಸಾಧಿಸ್ತೆ ಅನ್ನೋವಂಥ ಒಂದು ಲಕ್ಷಣ ಕಡೆನ ಇಟ್ಕೊಂಡಿರ್ತಾರೆ ಅಷ್ಟೇ. ಅವರ ಒಂದು ಮನಸ್ಥಿತಿ ಅದು. ಇಂಥದ್ದೇ ಅಂತ ಹೇಳಲಿಕ್ಕಾಗಲ್ಲ. ಒಟ್ಟು ಅವ್ರು ಮಾಡೋದಂದ್ರೂ ನಿಜ, ಆ ರೀತಿ ಮಾಡ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಸಮಸ್ಯೆ ಅಮಾಯಕರು ಅನುಭವಿಸ್ತಾನೆ ಇರ್ತಾರೆ. ಇದು ಮಾತ್ರ ಸತ್ಯ. ಗುರುಗಳಿಗೆ ನಿಜ ನೀವು ಹೇಳಿದಾಗೆ ಅಮಾಯಕರು ಈ ಮಾಟ ಮಂತ್ರಗಳ ಒಳಗಾದ್ರೆ ಕೆಲವೊಂದಷ್ಟು ಸೂಚನೆಗಳು ಸಿಗುತ್ತೆ, ಅಥವಾ ನಮಗೆ ಕಳೆದ ಎಪಿಸೋಡ್ಗಳಲ್ಲಿ ನೀವು ತಿಳಿಸ್ಕೊಟ್ಟಿದ್ರಿ ಅವ್ರ ಮುಖ ಕೂಡ ಕಾಣಿಸ್ಬಹುದು ಅಂತ. ಸೊ ಈ ರೀತಿಯಾಗಿ ನಮ್ಗೆ ಮಾಟ ಆಗಿದೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು ಗುರುಗಳೇ? ನೋಡಿ, ಅಲ್ಲಿ ಒಂದು ಕೃತ್ಯ ನಡೆದಿದೆ ಅಂದ್ರೆ ಅದು ಕೆಟ್ಟದನ್ನೋದು ಗೊತ್ತಿದೆ. ಮೊದಲು ಅದನ್ನ ನಾವು ಶುದ್ಧಿ ಮಾಡಲೇಬೇಕು. ಈಗ ಮೈ ಮೇಲೆ ಕಸ ಬಿದ್ದರೆ ಅಥವಾ ಏನೋ ಒಂದು ಕೊಳೆ ಆದರೆ ನಾವು ಅದನ್ನು ಶುದ್ಧ ಮಾಡಲೇಬೇಕಾಗುತ್ತೆ. ಹಾಗೆ ಏನು ಆಗಿದೆ, ಏನು ಮಾಡಿದ್ದಾರೆ ಅದನ್ನು ತೆಗೆಯುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಇದನ್ನು ನಾವು ತಂತ್ರದಲ್ಲಿ ನೋಡೋದಾದರೆ ಈ ಮಾಂತ್ರಿಕವಾಗಿ ನಡೆದಿರೋವಂಥದ್ದನ್ನು ನಾವು ಉಚ್ಚಾಟನ ಅಂತ ಹೇಳ್ತೀವಿ, ತೆಗೆದು ಹಾಕಲಿಕ್ಕೆ. ಸೊ ಆ ಕೆಲವೊಂದು ಟೋಟಿಕೆಗಳಿಂದನೂ ಕೂಡ ತಕ್ಕ ಮಟ್ಟಿಗೆ ನಾವು ಈ ಮಾಟ ಮಂತ್ರ ಇವೆಲ್ಲವನ್ನು ಕೂಡ ತೆಗಿಸ್ಬೋದು. ಕಟ್ಟು ಹೊಡೆಯೋದ್ರಿಂದ ಆಗಿರ್ಬೋದು, ತಡೆ ಹೊಡೆಯೋದ್ರಿಂದ ಆಗಿರ್ಬೋದು, ಅಥವಾ ಮನೆಗೆ ದಿಗ್ಬಂಧನ, ಸ್ವರೂಪ ಬಂಧನದಂತಹ ಕೆಲವೊಂದು ವಸ್ತುಗಳನ್ನು ಹಾಕೋದ್ರಿಂದ ಆಗಿರ್ಬೋದು. ಹಾಗೆ ಕೆಲವೊಂದು ಪೂಜಾ ಪುನಸ್ಕಾರ ಪದ್ಧತಿಗಳಿಂದ, ಹೋಮ ಹವನಗಳಿಂದ ಈ ಮಾಂತ್ರಿಕವಾಗಿ ನಡೆಯುವಂತಹ ಕೃತ್ಯವನ್ನು ನಾವು ತಡಿಬೋದು. ಅಥವಾ ಅಂಥದ್ದೇನಾದರೂ ಮಾಡಿದರೆ ತಾಗದೇ ಇರೋ ಹಾಗೆ ಅದನ್ನು ನಾವು ಸ್ಥಿತ ಮಾಡ್ಬೋದು. ಅದು ಒಟ್ಟಾರೆಯಾಗಿ ಮಾಡಿರ್ತಕ್ಕಂಥ ವಿಧಾನ, ವ್ಯವಸ್ಥೆ, ಇದನ್ನು ಅವಲೋಕನ ಮಾಡಬೇಕಾಗ್ತದೆ. ಶುದ್ರಾಚರಣೆನೋ ಅಥವಾ ವಾಮಪಂಥದಲ್ಲಿ ಮಾಡಿದಾರೋ ಅಥವಾ ಕೆಲವೊಂದು ಸಣ್ಣ ಪುಟ್ಟ ಆಧಾರಗಳನ್ನು ಇಟ್ಕೊಂಡು ಈ ತಂತ್ರಗಳನ್ನು ಮಾಡಿರ್ತಾರೆ. ಕೆಲವೊಮ್ಮೆ ಹರಕೆಗಳಿಂದ ಮಾರಿ ಮಸಣೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಗಿಡಕ್ಕೋ ಏನೋ ಹೊಡೆದು ಮತ್ತೊಂದು, ಇವೆಲ್ಲ ಬೇರೆ ಬೇರೆ ವಿಧಾನಗಳು, ಸೂಕ್ಷ್ಮವಾಗಿರ್ತವೆ ವಿಷಯ ಮಾಡಿರ್ತಾರೆ. ಅವೆಲ್ಲವನ್ನ ನೋಡ್ಕೊಂಡು ಅದನ್ನು ತೆಗೆಯುವಂಥ ಒಂದು ಕೆಲಸ ಮಾಡಬೇಕು, ತೆಗಿಬೇಕು, ನಿರ್ಮೂಲನೆ ಮಾಡಬೇಕು. ಮಾಡಿದ್ರೆ ಒಳ್ಳೆಯದು. ಹಾಗೆ ಈ ಮನೆಯಲ್ಲಿ ಕಳ್ಕೊಂಡೋಗಿರ್ತಕ್ಕಂತಹ ಒಂದು ಅಶಾಂತಿ, ಅದೊಂದು ಶಾಂತಿ, ಒಂದು ಒಳ್ಳೆಯ ವಾತಾವರಣ, ಬೆಳವಣಿಗೆ ಎಲ್ಲವೂ ಕೂಡ ವಾಪಸ್ಸದು ಪುನರಾವರ್ತನೆ ಆಗಿ ಆ ಮನೆಯಲ್ಲಿ ಒಂದು ಸ್ಥಿತವಾದಂಥ ವ್ಯವಸ್ಥೆಗಳು ಕೂಡ ಕೈ ಹಿಡಿಯುತ್ತೆ, ಮುಂದೆ ಒಳ್ಳೆಯದಾಗುತ್ತೆ ಅನ್ನೋಂಥ ಒಂದು ಇಚ್ಛೆಗೆ ಮಾಡಲೇಬೇಕಾಗ್ತದೆ ಅದು. ಓಕೆ ಗುರುಗಳೀಗ ಒಂದ್ಸತಿ ಮಾಟ ಮಾಡಿಸಿದ್ರೆ ಅದನ್ನೇನೋ ತೆಗಿಸ್ಬೋದು, ಸರಿ. ಆದರೆ ಕೆಲವೊಬ್ರು ಪದೇ ಮಾಡಿಸ್ತಾನೆ ಇರ್ತಾರೆ ಗುರುಗಳೇ. ಅವರಿಗೆ ಏನು ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಕಂಡುಹಿಡಿಬೇಕು, ಏನು ಮಾಡ್ಕೋಬೇಕು ಗುರುಗಳೇ? ನೋಡಿ, ಪದೇ ಮಾಡ್ತಾ ಇರ್ತಾರೆ ಅಂದರೆ
ಅವ್ರ ಕೆಲಸನೇ ಅದಾಗಿರುತ್ತೆ. ಮಾಡಕ್ಕೆ ಕೆಲಸ ಇರೋದಿಲ್ಲ, ಇದೇ ಕೆಲಸದಲ್ಲೇ ಇರ್ತಾರೆ, ಇಲ್ಲ ಅಂತ ಹೇಳಂಗಿಲ್ಲ. ಆದರೆ ದಿಗ್ಬಂಧನದಂತಹ ಒಂದು ತಂತ್ರಗಳು ಏನು ಇರ್ತವೆ, ಅದು ಏನೇ ಮಾಡಿದ್ರು ನಿಮಗೆ ತಾಗ್ಲಿಕ್ಕೆ ಬಿಡೋದಿಲ್ಲ. ಆ ರೀತಿಯಾಗಿ ದಿಗ್ಬಂಧನ ಮಾಡಬೇಕಾಗತ್ತೆ. ಮತ್ತೆ ಈ ದಿಗ್ಬಂಧನದಲ್ಲೇ ನಾವು ವಿಶೇಷವಾಗಿ ನೋಡೋದು, ಯಾರು ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ವಾಪಸ್ ಹೊಡೆಯೋ ರೀತಿ ರಿವರ್ಸ್ ಆಗುತ್ತೆ. ಹೌದು, ಅದನ್ನ ನಾವು ಕೂಲಂಕುಷವಾಗಿ ನೋಡಬೇಕು. ಸುಮ್ಮನೆ ಅವ್ರು ಮಾಡ್ತಾ ಇರ್ತಾರೆ. ಅವ್ರಿಗೇನು ನೋಡಿ, ಎಷ್ಟೇ ಮಾಡಿದ್ರು ಸಮಾಧಾನ ಇಲ್ಲ. ಇವತ್ತು ಮನುಷ್ಯ ಬೆಳೆದಿದ್ದಾನ, ಅವ್ನು ಬೀಳಿಸೋ ಗಂಟ ಅವ್ರಿಗೆ ಸಮಾಧಾನ ಇಲ್ಲ. ಬಿದ್ದ ಮೇಲೆ ಅವ್ನ ಆರೋಗ್ಯ ಹಾಳು ಮಾಡ್ಬೇಕಂತ ಮಾಡಿಸ್ತಾರೆ, ಆರೋಗ್ಯ ಹಾಳಾದ್ರೆ ಅವ್ನು ಹೋಗ್ಲೇಬೇಕಂತ ಮಾಡಿಸ್ತಾರೆ. ಇಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಜನ. ಹಾಗಾಗಿ ದಿಗ್ಬಂಧನಗಳು ಏನು ಮಾಡುತ್ತೆ, ಯಾವುದೇ ರೀತಿಯಾದಂಥ ತಂತ್ರಗಾರಿಕೆ ಅಥವಾ ತಂತ್ರ ಪೂಜೆ ಅಂಥದ್ದು ನಡೆದಾಗ ಆ ಬಲಿಷ್ಠವಾಗಿ ಅದನ್ನು ಅದು ತೆಗೆದುಹಾಕುತ್ತೆ, ತಡೆಯುತ್ತೆ, ನಿರ್ಮೂಲನೆ ಮಾಡುತ್ತೆ. ಜೊತೆಗೆ ಏನಂತಂದರೆ, ಅಂತ ಆಲೋಚನೆ ಇಟ್ಕೊಂಡು ಮುಂದೆ ಬಂದರು ಅವರೇ ಅದನ್ನು ಅನುಭವಿಸೋ ರೀತಿಯಾದಂಥ ಒಂದು ವ್ಯವಸ್ಥೆ ಕೂಡ ಆಗಿರುತ್ತೆ. ಅದು ಏನು ಮಾಡಿದಾನೆ ಅದನ್ನು ಅನುಭವಿಸ್ತಾನೆ, ಆ ರೀತಿಯಾದಂಥ ಕ್ರಿಯೆ. ಬಟ್ ಅವನು ಅಹಿತವಾಗಿ ಕೆಟ್ಟದಾಗಿ ಏನಾದರೂ ಆ ಮನೆ ಮೇಲೆ ಕೃತ್ಯ ಮಾಡಿದಾಗ ಅದು ಅವನಿಗೆ ರಿವರ್ಸ್ ಆಗ್ತಕ್ಕಂಥ ಒಂದು ಪೂರ್ಣ ಪ್ರಮಾಣದ ಒಂದು ಸ್ಥಿತಿ ಆ ದಿಗ್ಬಂಧನದಲ್ಲಿ ಇರುತ್ತೆ. ಓಕೆ ಗುರುಗಳು, ಯಾರೋ ಒಬ್ರು ಮಾಟ ಮಾಡಿಸ್ಬಿಟ್ಟಿದ್ದಾರೆ ನಮಗೆ ಅಂದರೆ ವಾಪಸ್ ಅವ್ರು ಯಾರಾದರೂ ಆಗಿರಲಿ, ಅವರಿಗೆ ವಾಪಸ್ ಅದು ಆ ಕರ್ಮಗಳು ಅವ್ರಿಗೆ ಹೋಗಬೇಕು ಅಂದರೆ ಯಾವರೆಲ್ಲ ವಿಧಾನಗಳಿದೆ ಗುರುಗಳೇ, ನೀವು ತಿಳಿಸ್ಕೊಡ್ತಾ ಇರೋ ಥರ? ನೋಡಿ, ಈ ತಂತ್ರಾಚರಣೆಯಲ್ಲಿ ನಾವು ದಿಗ್ಬಂಧನವನ್ನು ಅಷ್ಟ ದಿಗ್ಬಂಧನ ಅಂತ ಹೇಳಿ ಎಲ್ಲ ನಾವು ನೋಡ್ಬೋದಾಗಿದೆ. ಅದನ್ನು ನಾವು ಕಟ್ಟು ಹೊಡೆದು ಆ ಒಂದು ಪದ್ಧತಿ ಅನುಸಾರವಾಗಿ ಪೂಜಾದಿಗಳನ್ನು ಮಾಡಿ, ವಾಮಪಂಥದಲ್ಲೂ ಕೂಡ ಅದರ ಬಗ್ಗೆ ಒಂದು ಕೆಲವೊಂದು ತಾಂತ್ರಿಕವಾದಂಥ ಅನುಷ್ಠಾನಗಳನ್ನು ಮಾಡಿ ನಾವು ಮನೆಗೆ ಹಾಕ್ಬೋದು, ದಿಗ್ಬಂಧನ ಹಾಕ್ಬೋದು. ಅಥವಾ ಆ ಮನುಷ್ಯನನ್ನು ಕೂರಿಸ್ಬಿಟ್ಟು ಬಂಧನ ಮಾಡ್ಬೋದು ತಾಗದೇ ಇರೋ ಹಾಗೆ. ಅದು ವಿಧಾನಗಳು ಬಹಳ ನಿಖರವಾಗಿ ಮಾಡ್ತಕ್ಕಂಥ ತಂತ್ರ ವಿಧಾನ. ಆ ಪದ್ಧತಿ ಸರಳವಾಗಿ ನಾವೇ ಮಾಡ್ಕೊಳ್ಬೇಕು ಅಥವಾ ಮನೆಗೆ ಏನಾದರೂ ಒಂದು ಆಸರೆ ಆಗಿರಬೇಕು ಅನ್ನೋದು ಕೂಡ ಕೆಲವೊಮ್ಮೆ ಮಾಡ್ಬೋದು. ಅದು ಸಣ್ಣ ಪುಟ್ಟ ಒಂದು ತೋಟಿಕೆಗಳಂತ ಹೇಳ್ತೀವಿ ನಾವು. ಆ ಒಂದು ತಂತ್ರಾಚರಣೆಯಲ್ಲೂ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಮನೆಗೆ ರಕ್ಷಣೆ. ಹಾಗೆ ಆ ಮನೆ ಮೇಲೆ ಏನು ನಿರಂತರವಾಗಿ ಮಾಡಿಸ್ತಾ ಇದ್ದಾರೆ ಅವೆಲ್ಲವೂ ಕೂಡ ವಾಪಸ್ ಹೊಡೆಯೋ ರೀತಿಯಲ್ಲಿ ಅದು ಬಲವಾದಂಥ ಒಂದು ಕ್ರಿಯೆಗೆ ಒಗ್ಗಿಕೊಳ್ಳುತ್ತೆ. ಹಾಗೆ ಅದರ ಮುಖಾಂತರವಾಗಿ ಏನಾದರೂ ಮಾಡ್ತಾಯಿದ್ರು ಕೂಡ ನಾವು ಇದನ್ನು ಸರಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಸಣ್ಣ ಪುಟ್ಟದ್ದು ತಾಂತ್ರಿಕ ವಿಧಾನದ ವ್ಯವಸ್ಥೆಯಲ್ಲಿ ಅದು ನಿಖರವಾಗಿ ಬೇರೆ ಬೇರೆ ರೀತಿಯಾದಂಥ ಆಚರಣೆ ಪೂಜೆಗಳು ಅದನ್ನು ನೋಡಿ ಅದರ ಬಗ್ಗೆ ತಯಾರಿ ಮಾಡ್ಬೋದು. ಈ ರೀತಿಯಾಗಿ ಎರಡೂ ರೀತಿಯಲ್ಲೂ ಕೂಡ ನೋಡ್ಕೊಂಡು ಹೋಗ್ಬೋದು ನಾವು. ಗುರುಗಳು, ಈಗ ಪದೇ ಪದೇ ಮಾಟ ಮಂತ್ರ ಮಾಡಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಅವರಿಗೆ ವಾಪಸ್ ಅವ್ರಿಗೇನೆ ಅದು ತಿರುಗಿಸಿ ಹೋಗಬೇಕು, ರಿವರ್ಸ್ ಆಗಬೇಕು ಅಂತಂದರೆ ಅಂದರೆ ಮನೆಯಲ್ಲೇ ನಾವು ಯಾವ ರೀತಿಯಾದಂಥ ಪರಿಹಾರಗಳನ್ನು ಮಾಡ್ಕೋಬೋದು ಗುರುಗಳೇ? ಯಾಕಂದರೆ ಮಾಟ ಮಂತ್ರ ಅಂದರೆ ತುಂಬ ಖರ್ಚಾಗುತ್ತೆ ಅಂತ ನಾವು ಕೇಳಿದ್ದೀವಿ. ಬಟ್ ಅವರಿಗೆ ರಿವರ್ಸ್ ಆಗುತ್ತೆ ಅಂದರೆ ನಾವು ಸರಳ ಪರಿಹಾರಗಳನ್ನು ಮಾಡ್ಕೊಳ್ಬೋದಾ ಅವ್ರಿಗೆ ರಿವರ್ಸ್ ಆಗೋ ಥರ? ನೋಡಿ, ಮಾಟ ಮಂತ್ರ ಮಾಡೋದಕ್ಕೆ ಖರ್ಚಾಗಲ್ಲ, ತೆಗ್ಸೋದಕ್ಕೆ ಖರ್ಚಾಗುತ್ತೆ. ಯಾಕಂದ್ರೆ ರೋಗ ಬರೋದು ಫ್ರೀಯಾಗಿ ಬಂದ್ಬಿಡುತ್ತೆ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡು ಅದು ಔಷಧಿಗೆ ಡಾಕ್ಟರ್ಗೆಲ್ಲ ಖರ್ಚು ಮಾಡೋದು ಜಾಸ್ತಿ. ಹೌದು. ಹಿಂಗೆ ಈಗ ನೋಡಿ, ಸರಳವಾಗಿ ನಾನು ಹೇಳ್ಬೋದು, ದೊಡ್ಡ ಮಟ್ಟದೇನು ಬೇಡ ತಂತ್ರಗಳನ್ನ. ಸರಳವಾಗಿ ಆ ಮಾಂತ್ರಿಕವಾಗಿ ನಡೆಸಿರುವಂತಹ ಕೃತ್ಯಗಳು ನಮಗೆ ತಾಕಬಾರದು. ಮತ್ತೆ ಪದೇ ಪದೇ ಮಾಡ್ತಾ ಇರ್ತಾರೆ ಇಂಥ ದರಿದ್ರ ಮನಸ್ಥಿತಿ ಇಟ್ಕೊಂಡು, ಅದು ಕೂಡ ನಮಗೆ ಸರಿ ಇರಬಾರ್ದು. ಮತ್ತೆ ಅವರು ಇಂತಹ ಕೃತ್ಯಕ್ಕೆ ಮನಸ್ಸು ಮಾಡಬಾರ್ದು. ಹಾಗೆ ಅವ್ರೇನು ಮಾಡ್ತಾ ಇದ್ದಾರೆ ಅದು ಅವರೇ ಅನುಭವಿಸ್ಬೇಕು. ಇದು ಸ್ವಾಭಾವಿಕವಾಗಿ ಮನಸ್ಸಿಗೆ ಬರ್ತಕ್ಕಂಥ ಒಂದಿದು. ಇಲ್ಲೇನಂತಂದರೆ ನಾವು ಇನ್ನೊಬ್ಬರ ಮೇಲೆ ಪ್ರಹಾರ ಮಾಡ್ತಾ ಇದ್ದೀವಿ ಅಥವಾ ಮಾಂತ್ರಿಕವಾಗಿ ಏನೋ ಒಂದು ರೀತಿಯಲ್ಲಿ ಅವ್ರು ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲ. ಇದು ಯಾವುದು ಕರ್ಮಕ್ಕೆ ಹೋಗುವಂಥ ಕೆಲಸ ಅಲ್ಲ. ಆ್ಯಕ್ಚುಲಿ ಅದು ನೋಡೋದಾದರೆ ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ಕೊಳೋಂಥ ಒಂದು ಹಿತದೃಷ್ಟಿಯ ಒಂದು ಕಾರ್ಯ ಅಂತ ಹೇಳ್ಬೋದು. ಯಾರಿಂತ ಪದೇ ಪದೇ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಮಾಟ ಮಾಂತ್ರಿಕವಾಗಿ ತೊಂದರೆ ಮಾಡ್ತಾ ಇರ್ತಾರೆ, ಅವ್ರಿಗೆ ವಾಪಸ್ಸು ಅವರೇ ಅದನ್ನೇ ಅನುಭವಿಸೋ ರೀತಿಯಲ್ಲಿ ಮತ್ತು ಇದು ತಾಗದೇ ಇರೋ ರೀತಿಯಲ್ಲಿ ನಾವು ಈ ಒಂದು ಪರಿಹಾರವನ್ನು ಹೇಳ್ಬೋದು. ಅಷ್ಟ ದಿಗ್ಬಂಧನದ ಕಲ್ಲು ಅಂತ ಹೇಳ್ತೇವೆ ನಾವು. ಸಿಗುತ್ತೆ ನಿಮಗೆ, ಗ್ರಂಥಿಗೆ ಅಂಗಡಿಯಲ್ಲಿ ಹೋದರೆ ಸಿಗುತ್ತೆ. ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ತಂದು ತಾವು ಇದನ್ನು ಶುದ್ಧ ನೀರಿನಿಂದ, ಹಾಲಿನಿಂದ, ಗೋಮೂತ್ರದಿಂದ, ಹಾಗೆ ಗಂಗಾ ಜಲದಿಂದ ಇಷ್ಟರಲ್ಲೂ ಕೂಡ ಶುಚಿ ಮಾಡಬೇಕು. ಇದರಲ್ಲೆಲ್ಲ ತೊಳಿಬೇಕು. ಆ ಕಲ್ಲನ್ನು ತೊಳೆದು ಒಂದು ತಾಮ್ರದ ತಟ್ಟೆ ಇರುತ್ತೆ, ಆ ತಾಮ್ರದ ತಟ್ಟೆಯಲ್ಲಿ ಈ ಕಲ್ಲನ್ನು ಇಟ್ಟು ಅದರ ಮೇಲ್ಗಡೆ ಪೂರ್ತಿಯಾಗಿ ಉಪ್ಪನ್ನು ತುಂಬಿಸ್ಬಿಡಿ. ಮನೆ ಯಾವುದಾದ್ರೂ ಹಾಲಲ್ಲಿ ಅಂದರೆ ಈಶಾನ್ಯ ಮೂಲೆಗೆ ಸಮೀಪವಾಗಿರ್ತಕ್ಕಂಥ ಜಾಗದಲ್ಲಿ
ಅದು ಯಾವುದಾದ್ರೂ ಹಟ್ಟದ ಮೇಲೆ ಹತ್ರ ಇರಬೇಕು, ಈಶಾನ್ಯ ಮೂಲೆ ಅಂದರೆ ಮೇನ್ ಡೋರ್ಗೆ ಹತ್ತಿರ ಇರಬೇಕು. ಅಂತಹ ಜಾಗದಲ್ಲಿ ಇದನ್ನು ಇಡಿ. ಖಂಡಿತವಾಗಿ ಯಾರು ಏನೇ ಮಾಡಿದ್ರು ಕೂಡ ತಾಗೋದು ಇಲ್ಲ. ಮತ್ತು ಅಂಥ ಮಾಡೋವಂಥ ಕೃತ್ಯ ಏನಿದೆ, ಆ ಋಣ, ಉಪ್ಪಿನ ಋಣ ಅಂತ ಹೇಳ್ತೀವಲ್ಲ, ಅದು ಆ ಋಣ ಅವ್ರಿಗೆ ವಾಪಸ್ ತಂದು ಕೊಡುತ್ತೆ. ಅಂದರೆ ಅವ್ರಿಗೆ ಹೊಡೀತದ ವಿಷಯ. ಖಂಡಿತವಾಗಿ ಈ ವಿಷಯವಾಗಿ ಮುಂದೆ ಅವ್ರು ಮಾಡೋದಕ್ಕೂ ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಸುಮ್ಮನೆ ಏನೋ ಒಂದು ಮಾಡ್ತಾರೆ ಅಂದರೆ ಇಲ್ಲ ಅನುಭವಿಸೋದು ಯಾರೋ ಮಾಡಿದ್ದಾರೆ ಅಂದರೆ ಮನೆಯಲ್ಲಿ ಈಗ ಪಾಪ ಅನಾರೋಗ್ಯ ಉಂಟಾಗುತ್ತೆ, ಸುಮ್ಮನೆ ಖರ್ಚು ವೆಚ್ಚಗಳು ಹೋಗುತ್ತೆ, ಆಸ್ಪತ್ರೆ ಅವು ಇವು ಅಂತೇಳಿ ಕೆಲಸ ಕಾರ್ಯ ಕಳ್ಕೊಬೋದು, ಅಥವಾ ಮನೆ ಪರಿಸ್ಥಿತಿ, ಜಗಳ, ಕದನ, ಕಲಹ ಏನಾದರೂ ಹೆಚ್ಚು ಕಮ್ಮಿ ಯಾರು ಹೊಣೆ ಇದಕ್ಕೆ? ಹೌದು. ಒಂದು ಮನೆ ಅಂದರೆ ಸಮಗ್ರವಾದಂಥ ಕುಟುಂಬ ಇರುತ್ತಲ್ಲ, ಏನೋ ಬೇಕಾಬಿಟ್ಟು ಮಾಡಿಬಿಡ್ತಾರೆ. ಯಾರ್ದೋ ಒಂದು ಉದ್ದೇಶಕ್ಕೋ ಅವರ ಒಂದು ಮತ್ಸರಕ್ಕೋ ಹೊಟ್ಟೆಗಿಸಿಗೆ ಅನುಭವಿಸುವಂಥದ್ದು ಭಾರಿ ದೊಡ್ಡ ಕಷ್ಟ ಇದೆ. ಹಾಗಾಗಿ ಈ ಪರಿಹಾರ ಸಣ್ಣದಾಗಿದ್ರೂ ಕೂಡ ನಿಮಗೆ 100ಕ್ಕೆ 100 ಭಾಗ ಒಂದು ಒಳ್ಳೆ ರೀತಿಯಾದಂಥ ರಿಸಲ್ಟ್ ಕೊಡುತ್ತೆ. ಖಂಡಿತ ಮಾಡ್ಬೋದು. ಮಾಡೋದ್ರಿಂದ ಇಂಥ ಶತ್ರುಗಳಿಂದ ಮಾಟ, ಮಂತ್ರ, ತಂತ್ರ ಅಂತ ಮಾಡ್ತಾರಲ್ಲ, ಇದು ತಾಗೋದು ಇಲ್ಲ, ಮತ್ತು ಅವ್ರಿಗೆ ಅದು ವಾಪಸ್ ಹೊಡೆಯುವಂಥದ್ದು ಬಹುತೇಕವಾಗಿ ಖಚಿತವಾಗಿ ನಡೆಯುತ್ತೆ. ಗುರುಗಳೀಗ ನೀವು ಸರಳ ಪರಿಹಾರಗಳನ್ನು ತಿಳಿಸ್ಕೊಟ್ರಿ, ಅಥವಾ ಈ ಕೆಲವೊಂದಷ್ಟು ಮಾಟ ಮಂತ್ರಗಳು ನಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತ ಬಂದಾಗ ನೀವು ದಿಗ್ಬಂಧನಗಳನ್ನು ಮಾಡಿ ಪರಿಹಾರಗಳನ್ನು ಕೂಡ ಕೊಡ್ತೀರಾ. ಇದಾದ ನಂತರ ಗುರುಗಳೇ, ಯಾರು ನಮಗೆ ಮಾಟ ಮಂತ್ರ ಮಾಡಿಸಿರ್ತಾರಲ್ಲ, ಅವರಿಗೆ ಇದು ರಿವರ್ಸ್ ಆಗ್ತಾ ಇದೆ, ಅವರಿಗೆ ಇದು ಎಫೆಕ್ಟ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತಾ? ಗೊತ್ತಾದರೆ ಹೇಗೆ ಗೊತ್ತಾಗುತ್ತೆ? ಅಲ್ಲ, ಈಗ ಗೊತ್ತಾಗುವಂಥದ್ದು ಪ್ರತ್ಯಕ್ಷವಾಗಿ ನೀವೇ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಈಗ ನೀವು ನಿಮ್ಮ ಮನೇಲಿ ಏನು ಅನುಭವಿಸಿದ್ದೀರಾ, ಒಬ್ಬ ವ್ಯಕ್ತಿಗೆ ಏನೋ ಮಾಡಿಸಿದಾರೆ, ಅವನು ಏನು ಅನುಭವಿಸ್ತಾ ಇದ್ದಾನೆ ಅಲ್ಲಿ ಅವ್ರ ಮನೇಲಿ ಶುರು ಆಗಿರುತ್ತೆ. ಮತ್ತೆ ಇಲ್ಲಿ ಯಾವಾಗ ಆ ಮನುಷ್ಯನ ಬೆಳವಣಿಗೆ, ಮನುಷ್ಯ ಒಂದು ರೀತಿಯಲ್ಲಿ ಜಾಗೃತಾವಸ್ಥೆಗೆ ಹೋಗ್ತಾನೆ, ಒಂದು ಒಳ್ಳೆ ರೀತಿಯಲ್ಲಿ ಅವನಲ್ಲಿ ಕಳೆ ಸ್ಫುಟವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬರುತ್ತೆ, ಹಣಕಾಸಿನಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತಾನೆ ಅಂದರೆ ಅಲ್ಲಿಗೆ ಅರ್ಥ ಅವನಿಗೆ ಇಷ್ಟು ದಿನ ಅಂದ್ಕೊಂಡಿರ್ತಕ್ಕಂಥ ದರಿದ್ರ ಹೋಗ್ತಾ ಇದೆ, ಯಾರೋ ಮಾಡಿಸಿದ್ದು ಹೋಗ್ತಾ ಇದೆ ಅನ್ನೋದು ನಾವು ಕಂಡುಹಿಡಿಬೋದು. ಮತ್ತು ಅವನ ಅಪೋಸಿಟಾಗಿ ಯಾರು ಮಾಡಿದಾರಲ್ಲ ಆತನ ಒಂದು ಒಳಮರ್ಮ ನಾವು ತಿಳ್ಕೊಂಡ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಯಾರು ಮಾಡಿಸಿದ್ದಾರೆ ಅಲ್ಲಿ ಏನಾಗುತ್ತೆ ಅಂತ ಹೋಗ್ಬಿಟ್ಟು ಅವ್ನ ಮನೆಗೆ ಹೋಗಿ ನೋಡೋದಕ್ಕೂ ಕಷ್ಟ ಇದೆ. ಹಾಗಂತ ಹೇಳ್ಬಿಟ್ಟು ಇನ್ನೊಬ್ರು ಹೇಳ್ತಾರೆ ಈಗ ಅವ್ರ ಮನೇಲಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ, ಯಾರ ಮುಖಾಂತರ ಆದ್ರೂ ವಿಷಯ ಗೊತ್ತಾಗ್ಬೋದು. ಹೌದು ಇಲ್ಲ? ಈ ಹೊರಗಿನ ಜನ ಮಾತಾಡ್ಬೋದು, ಅವ್ನಿಗೇನೋ ಸಮಸ್ಯೆ ಆಯ್ತಂತೆ, ಹಿಂಗಾಯ್ತಂತೆ ಏನಾದ್ರು ಹೇಳ್ತಾರೆ. ಖಂಡಿತ ಅದು ಯಾರ ಮುಖಾಂತರ ಆದ್ರೂ ಗೊತ್ತಾಗುತ್ತೆ, ಅಥವಾ ಇವನಿಗೆ ಭಾಸ ಆಗ್ಬೋದು, ಯಾವುದಾದ್ರೂ ಒಂದು ರೂಪದಲ್ಲಿ ಅದು ಸಿಗುತ್ತೆ. ಅಂದರೆ ಇವನು ಮನಸ್ಸಿರ್ಬೇಕು ನೋಡೋವಂಥದ್ದು, ಏನಾಗ್ತಾ ಇದೆ, ಅವ್ನಿಗೇನಾರು ಆಗಿದೆ ಅನ್ನೋ ಒಂದು ಕುತೂಹಲಕಾರ ನೋಡಿದ್ರೆ ಖಂಡಿತ ಕಾಣುತ್ತೆ. ಅದು ಕುತೂಹಲ ಇಲ್ಲ ಅಂದ್ರೆ ನೋಡೋಕ್ಕಾಗಲ್ಲ. ಗಮನಿಸೋ ಸೂಕ್ಷ್ಮತೆ ಇರಬೇಕಷ್ಟೆ. ಓಕೆ ಗುರುಗಳೇ, ಈಗ ನೀವು ತಿಳಿಸ್ಕೊಡ್ತಾ ಇದ್ರಿ, ಈಗ ಅವ್ರಿಗೇನು ಪರಿಣಾಮ ಬೀರ್ತಾ ಇದೆ ಅಂತಂದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ಬೋದು ಅಂತ ಹೇಳಿದ್ರಿ. ಬಟ್ ಎಷ್ಟು ದಿನದಲ್ಲಿ ಅವ್ರಿಗೆ ಪರಿಣಾಮ ಬೀರ್ತಾ ಇದೆ, ನಮಗೆ ಮಾಟ ಮಂತ್ರ ಮಾಡಿಸಿರೋರಿಗೆ ರಿವರ್ಸ್ ಎಫೆಕ್ಟ್ ಆಗ್ತಾ ಇದೆ ಅಂತ ನಮಗೆ ಎಷ್ಟು ದಿನದಲ್ಲಿ ಗೊತ್ತಾಗಬಹುದು ಗುರುಗಳೇ, ಇದೆಲ್ಲ ದಿಗ್ಬಂಧನಗಳು ಪರಿಹಾರಗಳಾದ ನಂತರ? ನೋಡಿ, ಒಂದು ಅಮಾವಾಸ್ಯೆ ಅಥವಾ ಒಂದು ಹುಣ್ಣಿಮೆ ಕಳೆದ ತಕ್ಷಣನೇ ಆಗುತ್ತೆ. ನಾನು ಒಂದು ನಿಮ್ಗೆ ಹೇಳ್ಕೊಟ್ಟೆ, ನಿಮ್ಗೆ ಒಂದು ಅಷ್ಟಬಂಧನದ ಕಲ್ಲು. ನೀವು ಅಮಾವಾಸ್ಯೆಗೆ ಈ ಕೆಲಸನ ಮಾಡಿದ್ರೆ ಮುಂದಿನ ಹುಣ್ಣಿಮೆಯಲ್ಲಿ ನಿಮ್ಗೆ ಅದ್ರ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಥವಾ ನೀವು ಹುಣ್ಣಿಮೆಯಲ್ಲಿ ಮಾಡಿದ್ರೆ ಅದು ಅಮಾವಾಸ್ಯೆಯಿಂದ ನಿಮಗೆ ಅದರದ್ದು ಪೂರ್ಣವಾದಂತಹ ರಿಸಲ್ಟ್ ಏನಾಗಿದೆ ಅನ್ನೋದು ನಿಮಗೆ ಹೊಳೆಯುತ್ತೆ, ಗೊತ್ತಾಗುತ್ತೆ. ಹೇಗಾದ್ರೂ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇವಾಗ ನಮ್ಗೆ ಆ ಒಂದು ಎಫೆಕ್ಟ್ಗಳು ನಮಗೆ ಗಮನಕ್ಕೆ ಬರುತ್ತೆ, ಯಾವುದೇ ರೀತಿಯಾಗಿ ಗಮನಕ್ಕೆ ಬರುತ್ತೆ. ನೀವು ಈ ಸಮಸ್ಯೆ ಅನುಭವಿಸ್ತಾ ಇದ್ರಲ್ಲ ಮಾಂತ್ರಿಕವಾಗಿ, ಇದು ಹೋಗಿದ ತಕ್ಷಣನೇ ಅವರು ಏಳಿಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ಅವ್ರು ಅನುಭವಿಸೋದು ಹೆಂಗೆ ಗೊತ್ತಾಗ್ಬೇಕಂದ್ರೆ, ಒಂದು ಅಮಾವಾಸ್ಯೆಗೆ ಮಾಡಿದ್ರೆ ಹುಣ್ಣಿಮೆಗೆ ಗೊತ್ತಾಗುತ್ತೆ, ಹುಣ್ಣಿಮೆಗೆ ಮಾಡಿದ್ರೆ ಅಮಾವಾಸ್ಯೆಗೆ ಗೊತ್ತಾಗುತ್ತೆ. ಗುರುಗಳೇ, ಮಾಟ ಮಂತ್ರ ಮಾಡಿಸಿರುವಂಥ ಅವರಿಗೆ ವಾಪಸ್ ರಿವರ್ಸ್ ಎಫೆಕ್ಟ್ ಆಗಬೇಕು ಅಂದರೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ತಂತ್ರಸಿದ್ಧಿಗಳಿಂದ ಇರ್ಬೋದು ಅಥವಾ ಸರಳ ಪರಿಹಾರಗಳಿಂದ ಇರ್ಬೋದು, ಇವೆಲ್ಲವನ್ನ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಕೆಲವೊಂದಷ್ಟು ಸೂಚನೆಗಳು ಸಿಕ್ಕಿದ್ರೆ, ಅದಾದ ನಂತರ ನಿಮಗೂ ಗೊತ್ತಾದರೆ ಈ ರೀತಿ ಅದು ಮಾಟ ಆಗಿದೆ ಅಂಥೇಳಿ, ಅದನ್ನು ತಡೆಯೋದು ಹೇಗೆ, ಅದನ್ನ ವಾಪಸ್ ಅವ್ರಿಗೆ ರಿವರ್ಸ್ ಎಫೆಕ್ಟ್ ಆಗೋ ಥರ ನಮ್ಮನ್ನು ನಾವು ಸುರಕ್ಷಿತವಾಗಿ ದಿಗ್ಬಂಧನಗಳಿಂದ, ತಂತ್ರಸಿದ್ಧಿಗಳಿಂದ ರಕ್ಷಿಸ್ಕೊಳ್ಳೋದು ಹೇಗೆ, ಜೊತೆಗೆ ಸಿಂಪಲ್ ಪರಿಹಾರಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಟ್ರಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನೀವು ಗುರುಗಳನ್ನು ಭೇಟಿ ಆಗಬೇಕು ಅಂತಿದ್ರೆ, ಈ ರೀತಿಯಾದಂತಹ ದಿಗ್ಬಂಧನಗಳನ್ನು ಮಾಡಿಸ್ಕೊಳ್ಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ
ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ನೀವು ಗುರುಗಳನ್ನ ನೇರವಾಗಿ ಭೇಟಿ ಆಗಬೇಕು ಅಂತಿದ್ರೆ ಬೆಂಗಳೂರು ಯೂನಿವರ್ಸಿಟಿ ಸರ್ಕಲ್ ಹತ್ರ ಗುರುಗಳ ಆಫೀಸ್ ಇರುತ್ತೆ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ನಮಸ್ಕಾರ.